ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪ್ರೀತಿಯಿಂದ ಅನುಶ್ರುತಿ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನು. ಫ್ರೆಂಡ್ಸ್, ಇವತ್ತಿನ ದಿನ ನಾನು ಮನೇಲಿನೇ ಫೇಶಿಯಲ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನಾನಿಲ್ಲಿ VLCC ಪ್ರಾಡಕ್ಟ್ದು ಫೇಶಿಯಲ್ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಸ್ಪಾನ್ಸರ್ ವಿಡಿಯೋ ಮಾತ್ರ ಖಂಡಿತ ಅಲ್ಲ. VLCC ಫೇಶಿಯಲ್ ನಾನು ಯಾವಾಗಲೂ ಮಾಡ್ಕೋತಿದ್ದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನೋಡಿ, VLCC ಫೇಶಿಯಲ್ ಕಿಟ್ಟಲ್ಲಿ ಈ ಥರ 6 ಪ್ಯಾಕ್ ಇರುತ್ತೆ. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಲ್ರೆಡಿ ಅವರು ಕೊಟ್ಟಿರ್ತಾರೆ. 1 2 3 4 5 6 ಅಂತ ಸ್ಟೆಪ್ಸ್ ಕೊಟ್ಟಿರ್ತಾರೆ. ಸೊ ನೀವು ಆರಾಮಾಗಿ ಮನೇಲಿ ಮಾಡ್ಕೋಬಹುದು. ಹೇಗೆ ಮಾಡ್ಕೋಬೇಕು ಅಂತ ಪ್ಯಾಕ್ನ ಬ್ಯಾಕ್ ಸೈಡಲ್ಲಿ ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿಬಿಟ್ಟು ನೀವು ನೀಟಾಗಿ ಮಾಡ್ಕೋಬಹುದು. ಮೊದಲನೇದಾಗಿ ನಾನಿಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಎಲ್ಲದಕ್ಕಿಂತ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು, ನಂತರ ಫೇಶಿಯಲ್. ಓಕೆನಾ? ಈಗ ನಾನಿಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್ ತೊಗೊಂಡು ಅಪ್ವರ್ಡ್ ಡೈರೆಕ್ಷನ್ನಲ್ಲಿ ಮಸಾಜ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ನೀವು ಮಸಾಜ್ ಮಾಡ್ಕೋಬೇಕು. ನೀಟಾಗಿ ಫುಲ್ ಫೇಸ್ನ ನಾನು ಕ್ಲೆನ್ಸಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫುಲ್ ಈ ಥರ. ಬರೀ ಮುಖ ಅಷ್ಟೇ ಅಲ್ಲ ಫ್ರೆಂಡ್ಸ್, ಕತ್ತಿನ ಭಾಗಕ್ಕೂ ಕೂಡ ಮಾಡ್ಕೋಬೇಕು. ಮರಿಬೇಡಿ, ಯಾವುದೇ ಕಾರಣಕ್ಕೂ ಕತ್ತಿನ ಭಾಗವನ್ನು ಮರಿಬೇಡಿ. ಅಲ್ಲಿ ಕೂಡ ನೀವು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ನಾವು ಮಾಂಗಲ್ಯ ಚೈನ್ ಹಾಕ್ಕೋತೀವಿ, ಗೋಲ್ಡ್ ಚೈನ್ ಹಾಕ್ಕೋತೀವಿ. ಸೊ ಆ ಚೈನ್ ಹಾಕಿದಾಗ ಕುತ್ತಿಗೆ ಭಾಗ ಕಪ್ಪಾಗಿರುತ್ತೆ. ಸೊ ಆ ಕಪ್ಪಾಗಿರೋ ಭಾಗನ ಹೋಗಿಸ್ಬೇಕು ಅಂದರೆ ನೀವು ಆ ಕುತ್ತಿಗೆನೂ ಕೂಡ ನೀವು ಕವರ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಫೇಶಿಯಲ್ ಮಾಡಬೇಕಾದ್ರೆ ಫಸ್ಟ್ ಟಿಪ್ ಏನು ಅಂದರೆ ನಿಮ್ಮ ನೇಲ್ಸನ್ನು ಕಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನೇಲ್ಸ್ ಇದ್ದರೆ ಫೇಸ್ನ ಡ್ಯಾಮೇಜ್ ಮಾಡುತ್ತೆ. ಅಥವಾ ನೀವು ಹುಷಾರಾಗಿ ನೇಲ್ಸ್ ಇದ್ದರೂ ಕೂಡ ಪರವಾಗಿಲ್ಲ, ಹುಷಾರಾಗಿ ನಾವು ಫೇಶಿಯಲ್ ಮಾಡ್ಕೋತೀವಿ ಅಂದರೂ ಕೂಡ ಪರವಾಗಿಲ್ಲ, ಫೈನ್. ಈಗ ನೋಡಿ, ಫೇಸ್ ಮತ್ತು ಕುತ್ತಿಗೆ ಭಾಗನ ನಾನು ಪೂರ್ತಿಯಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಡಾಯಿತು. ಈಗ ನಾನು ಒಂದು ವೆಟ್ಟಾಗಿರೋ ಕ್ಲಾತಲ್ಲಿ ನಾನು ಅದನ್ನು ಪೂರ್ತಿ ವೈಪ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ನಾರ್ಮಲ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೋಬಹುದು. ಫ್ರೆಂಡ್ಸ್, ಮಿನಿಮಮ್ 5 ಮಿನಿಟ್ಸ್ ಕ್ಲೆನ್ಸಿಂಗ್ ಮಾಡಿ. ನಾನಿಲ್ಲಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಸ್ಕ್ರಬ್ ಮಾಡೋದ್ರಿಂದ ಫೇಸಲ್ಲಿರೋ ಡೆಡ್ ಸೆಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆಯೇ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಕೂಡ ಹೋಗಲಾಡಿಸುತ್ತೆ. ಫೇಶಿಯಲ್ ಮಾಡುವಾಗ ಸ್ಕ್ರಬ್ಬಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದ ಹಾಗೆ ಫೇಸ್ ಅಷ್ಟೇ ಅಲ್ಲ, ಕುತ್ತಿಗೆ ಭಾಗಕ್ಕೂ ಕೂಡ ಸ್ಕ್ರಬ್ ಮಾಡಿ. ಯಾವಾಗಲೂ ಕೂಡ ಅಪ್ವರ್ಡ್ ಡೈರೆಕ್ಷನ್ನಲ್ಲಿ ಮಾಡಬೇಕು. ಸ್ಕ್ರಬ್ ಮಾಡುವಾಗ ನಿಮ್ಮ ಕೈ ಏನಾದರೂ ಡ್ರೈ ಆಗಿದ್ದರೆ ನೀವು ಸ್ವಲ್ಪ ರೋಸ್ ವಾಟರ್ ಅಥವಾ ನಾರ್ಮಲ್ ವಾಟರ್ ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಸ್ಕ್ರಬ್ ಮಾಡಬಹುದು. ನೆನ್ಪಿಡಿ ಫ್ರೆಂಡ್ಸ್, ಯಾವಾಗಲೂ ಕೂಡ ಅಪ್ವರ್ಡ್ ಡೈರೆಕ್ಷನಲ್ಲೇ ಮಾಡಬೇಕು. ಸ್ಕ್ರಬ್ ಆದಮೇಲೆ ಸ್ಟೀಮ್ ಕೊಡಿ. ಬಟ್ ನಾನಿಲ್ಲಿ ಸ್ಟೀಮ್ನ ಸ್ಕಿಪ್ ಮಾಡಿದ್ದೀನಿ. ಸ್ಟೀಮ್ ಮಾಡೋದ್ರಿಂದ ಫೇಸಲ್ಲಿರೋ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಆಗ ನೀವು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ನ ರಿಮೂವ್ ಮಾಡಬಹುದು. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಈ ಹಿಂದಿನ ವಿಡಿಯೋಗಳಲ್ಲಿ ಹೋಮ್ ಮೇಡ್ ಫೇಶಿಯಲ್ಗಳನ್ನು ನಾವು ತುಂಬ ರೀತಿಯಲ್ಲಿ ತೋರಿಸಿದ್ದೀವಿ. ಪಪ್ಪಾಯ ಫೇಶಿಯಲ್, ಆರೆಂಜ್ ಫೇಶಿಯಲ್, ಟೊಮೆಟೊ ಸ್ಕ್ರಬ್, ಹೀಗೆ ಹಲವಾರು ರೀತಿಯ ವಿಡಿಯೋಗಳನ್ನು ಮಾಡಿದ್ದೀವಿ. ಆ ವಿಡಿಯೋಗಳನ್ನು ಯಾರು ನೋಡಿಲ್ವೋ ಮೇಲ್ಗಡೆ ಲಿಂಕ್ ಹಾಕಿರ್ತೀವಿ ನೋಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಾದರೂ ನೀವು ಚೆಕ್ ಮಾಡ್ಕೋಬಹುದು. ಈಗ ನೋಡಿ, ಸ್ಕ್ರಬ್ ಆಗಿದೆ. ಈಗ ನಾನು ವೆಟ್ಟಾಗಿರೋ ಕ್ಲಾತಲ್ಲಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ನಾರ್ಮಲ್ ವಾಟರಲ್ಲೂ ಕೂಡ ನೀವು ಫೇಸ್ನ ವಾಶ್ ಮಾಡ್ಕೋಬಹುದು. ಫ್ರೆಂಡ್ಸ್, ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದು ಫೇಶಿಯಲ್ ಜೆಲ್.
ಈ ಜೆಲ್ ನಿಮ್ಮ ಸ್ಕಿನ್ ಸಾಫ್ಟ್ ಹಾಗೂ ಬ್ರೈಟ್ ಮಾಡುತ್ತೆ. ಹಾಗೆಯೇ ಈ ಸ್ಟೆಪ್ನ 10 ನಿಮಿಷದವರೆಗೂ ಮಾಡಬೇಕಾಗುತ್ತೆ. 10 ನಿಮಿಷ ಈ ಜೆಲ್ನ ಫುಲ್ ನಿಮ್ಮ ಫೇಸ್ ಹಾಗೂ ಕುತ್ತಿಗೆ ಭಾಗಕ್ಕೆ ಹಚ್ಚಿ, ಇನ್ ಕೇಸ್ ಜೆಲ್ ಏನಾದರೂ ಡ್ರೈ ಆಗಿದ್ದರೆ ರೋಸ್ ವಾಟರ್ ಅಥವಾ ನಾರ್ಮಲ್ ವಾಟರ್ ಆದರೂ ಕೂಡ ಮಿಕ್ಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನೀರಲ್ಲಿ ಕೈನ ಅದ್ಬಿಟ್ಟು ನೀವು ಮಸಾಜ್ ಮಾಡ್ಕೋಬಹುದು. ಮಿನಿಮಮ್ 10 ಮಿನಿಟ್ಸ್ ಮಸಾಜ್ ಮಾಡಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ನೀವು ಮಸಾಜ್ ಮಾಡಿ. ಈ ಥರ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಕೆನ್ನೆ ಭಾಗ ದಪ್ಪ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈಗ ಮಸಾಜ್ ಮಾಡ್ತಿದ್ದೀನಲ್ಲ, ಈ ಥರ 2 ಬೆರಳನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ನೀವು ಮಸಾಜ್ನ ಮಾಡಬೇಕಾಗತ್ತೆ. ಹಾಗೆಯೇ ಫ್ರೆಂಡ್ಸ್, ಗಮನಿಸಬೇಕಾದ ವಿಷಯ ಏನು ಅಂದರೆ, ನಾನು ಎಲ್ಲೆಲ್ಲಿ ಪ್ರೆಷರ್ ಪಾಯಿಂಟ್ ಕೊಡ್ತಾ ಇದ್ದೀನಲ್ಲ ಅದನ್ನು ನೋಡಿಕೊಂಡು ಇದೇ ಥರ ನೀವು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ನೀವು ಮಸಾಜ್ನ ಮಾಡ್ಕೋಬೇಕಾಗತ್ತೆ. ಸರ್ಕ್ಯುಲರ್ ಮೋಷನಲ್ಲಿ ನೀವು ಕೆನ್ನೆ ಭಾಗನ ಮಸಾಜ್ ಮಾಡಿಬಿಟ್ಟು ನಾನು ಏನು ತೋರಿಸ್ತಿದ್ದೀನಲ್ಲ ಆ ಫಿಂಗರಲ್ಲಿ ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳಿ. ನಮ್ಮ ತುಟಿಯ ಕೆಳಗಡೆ ಹಾಗೆಯೇ ಮೂಗಿನ ಹತ್ತಿರ ಅಲ್ಲೆಲ್ಲ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆ ಭಾಗದಲ್ಲಿ ನೀವು ಸ್ಕ್ರಬ್ ಮಾಡುವಾಗ ಗಮನಿಸಿ. ಏನಿದು ಇಷ್ಟೊಂದು ಫಾರ್ವರ್ಡ್ ಆಗಿ ಮಸಾಜ್ ಮಾಡ್ತಿದ್ದಾರೆ ಅಂದ್ಕೋಬೇಡಿ. ನಾನು ಇದನ್ನು ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ಫಿಂಗರಲ್ಲಿ ಸರ್ಕಲ್ ಥರ ಮಸಾಜ್ ಮಾಡಬೇಕು. ಹಾಗೆಯೇ ಮತ್ತೆ ಬ್ಯಾಕ್ ಸೈಡ್ ಸರ್ಕಲ್ ಥರ ರಿವೈಂಡ್ ಮಾಡಬೇಕು. ಆ ಸರ್ಕಲನ್ನು ಆ ಥರ ಮಸಾಜ್ ಮಾಡಬೇಕಾಗತ್ತೆ ಇಂತಲ್ಲಿ. ನೋಡಿ ಫ್ರೆಂಡ್ಸ್, ನಾವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಫೇಸ್ ಗ್ಲೋ ಹಾಗೆ ಬ್ರೈಟ್ ಬರುತ್ತೆ. ಹಾಗೆಯೇ ಕ್ಲಿಯರ್ ಸ್ಕಿನ್ನನ್ನು ಕೂಡ ನಾವು ಪಡ್ಕೋಬಹುದು. ನೀವು ನೋಡ್ತಿರ್ಬೋದು, ನನ್ನ ಫೇಸಲ್ಲಿ ಒಂದು ಪಿಂಪಲ್ ಕೂಡ ಆಗಿಲ್ಲ. ಹಾಗೆಯೇ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ಇಲ್ಲ. ಈಗ ನಾನು ಕೈ ಬೆರಳುಗಳನ್ನು 5 ಕೂಡ ನಾನು ಈ ಥರ ಸರ್ಕಲಲ್ಲಿ ನಾನು ಮಸಾಜ್ ಮಾಡ್ತಾ ಇದ್ದೀನಿ. ಪೂರ್ತಿ ನೀವು ಬ್ಯಾಂಗಲ್ ಹಾಕುವಾಗ ಕೈ ಮಾಡ್ತಿರಲ್ಲ ಆ ರೀತಿಯಲ್ಲಿ ಕೈನ ತೊಗೊಂಡ್ಬಿಟ್ಟು ನೀವು ಮಸಾಜ್ ಮಾಡ್ಕೊಳ್ಳಿ. ಓಕೆ, ಇವಾಗ 10 ನಿಮಿಷ ಮಸಾಜ್ ಮಾಡಿ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಒಂದು ವೆಟ್ ಕ್ಲಾತಲ್ಲಿ ನಾನು ವೈಪ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಕ್ಲನ್ಸಿಂಗ್ ಆಯಿತು, ಸ್ಕ್ರಬ್ ಆಯಿತು, ಜೆಲ್ ಹಚ್ಕೊಂಡಾಯಿತು. ನೆಕ್ಸ್ಟ್ ಸ್ಟೆಪ್, 4th ಸ್ಟೆಪ್ ಬಂದುಬಿಟ್ಟು ಮಸಾಜ್ ಕ್ರೀಮ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ನಾನು ಆಗಲೇ ಹೇಳಿದ ಹಾಗೆ ಮಸಾಜ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ನಮ್ಮ ಸ್ಕಿನ್ ಕ್ವಾಲಿಟಿ ಹೆಚ್ಚಿಸಿ ಹಾಗೆಯೇ ಗ್ಲೋ ಮಾಡುತ್ತೆ. ಮಸಾಜ್ ಮಾಡೋದ್ರಿಂದ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ. ನೀವು ಫಸ್ಟ್ ಸ್ಟೆಪ್ಪಿಂದನೇ ಗಮನಿಸಿರ್ಬೋದು, ನಾನು ಆಗ್ಲಿಂದ ಕೂಡ ಅಪ್ವರ್ಡ್ ಡೈರೆಕ್ಷನಲ್ಲೇ ಮಸಾಜ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸ್ಕಿನ್ ಗ್ಲೋ ಮತ್ತು ಬ್ರೈಟ್ ಆಗುತ್ತೆ, ಹಾಗೆಯೇ ಕ್ಲಿಯರ್ ಸ್ಕಿನ್ ಕೂಡ ಆಗುತ್ತೆ. ಈ ಥರ ಅಪ್ವರ್ಡ್ ಡೈರೆಕ್ಷನಲ್ಲಿ ನಾವು ಮಸಾಜ್ ಮಾಡೋದ್ರಿಂದ ಸ್ಕಿನ್ ಟೈಟ್ ಕೂಡ ಆಗುತ್ತೆ. ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಿದರೆ ಕೆನ್ನೆ ಎಲ್ಲ ಜೋತ್ ಬೀಳುತ್ತೆ ಫ್ರೆಂಡ್ಸ್. ಸೊ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಥರನೇ ನೀವು ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಿ. ನೋಡಿ, ಪೂರ್ತಿ ಫೇಸ್ನ ಈ ಥರ ಮಸಾಜ್ ಆದಮೇಲೆ ಕಣ್ಣಿನ ಭಾಗದಲ್ಲಿ ನೀವು ತೋರು ಬೆರಳಿನ ಸಹಾಯದಿಂದ ಲೈಟಾಗಿ ಜೆಂಟಲಾಗಿ ಕಣ್ಣಿಗೆ ಮಸಾಜ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ನೀವು ಸರ್ಕಲ್ ಮೋಷನಲ್ಲಿ ನೀವು ಲೈಟಾಗಿ ಫಿಂಗರಲ್ಲಿ ನೀವು ಮಸಾಜ್ ಮಾಡಬೇಕು. ನೆಕ್ಸ್ಟ್ ಪೂರ್ತಿ ನಾನು ಫೇಸ್ ಹಾಗೆ ಕುತ್ತಿಗೆ ಭಾಗಕ್ಕೆ ನಾನು ಮಸಾಜ್ ಮಾಡಿ ಆಯಿತು. ಈಗ ನಾನು ಒಂದು ವೆಟ್ಟಾಗಿರೋ ಕ್ಲಾತಲ್ಲಿ ಮತ್ತೆ ನಾನು
ಪೂರ್ತಿ ಮಸಾಜ್ ಮಾಡಿರೋ ಕ್ರೀಮ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ಗಮನಿಸ್ತಿರ್ಬೋದು ಫೇಸ್ ಎಷ್ಟು ಗ್ಲೋ ಆಗಿದೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್. ಫ್ರೆಂಡ್ಸ್, ಇದು ನೆಕ್ಸ್ಟ್ ಸ್ಟೆಪ್ ಹಾಗೆಯೇ ಫೈನಲ್ ಸ್ಟೆಪ್. ಫೇಸ್ ಪ್ಯಾಕ್ ಪಾರ್ಟಿ ಗ್ಲೋ ಫೇಸ್ ಪ್ಯಾಕ್. ನಾನು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. 10 ನಿಮಿಷ ಪ್ಯಾಕ್ ಹಾಕ್ಕೊಂಡ್ರೆ ಸಾಕು. ಕಣ್ಣಿನ ಭಾಗ ಬಿಟ್ಟು ಫುಲ್ ಫೇಸ್ ಮತ್ತು ಕುತ್ತಿಗೆ ಭಾಗಕ್ಕೆ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಯಾವಾಗಲೂ ಕೂಡ ಫೇಸ್ ಪ್ಯಾಕ್ನ ಕಣ್ಣಿನ ಭಾಗಕ್ಕೆ ಅಪ್ಲೈ ಮಾಡಕೂಡ್ದು. ಕಣ್ಣಿನ ಭಾಗವನ್ನು ಹೊರತುಪಡಿಸಿ ನೀವು ಫೇಸ್ ಮತ್ತು ಕುತ್ತಿಗೆ ಭಾಗಕ್ಕೆ ಪ್ಯಾಕ್ನ ಫುಲ್ ಹಚ್ಚಿ. ನೋಡಿ, ಈ ಥರ ನಾನೀಗ ಪೂರ್ತಿ ಫೇಸ್ ಹಾಗೂ ಕುತ್ತಿಗೆ ಭಾಗಕ್ಕೆ ನಾನಿಲ್ಲಿ ಪ್ಯಾಕ್ನ ಹಚ್ಕೊಂಡಿದ್ದೀನಿ. ಈ ಪ್ಯಾಕು ಕೇವಲ 10 ನಿಮಿಷ ನಿಮ್ಮ ಫೇಸಲ್ಲಿ ಇದ್ದರೆ ಸಾಕು. ಈಗ ನಾನಿಲ್ಲಿ 2 ಸೌತೆಕಾಯಿನ ತೊಗೊಂಡಿದ್ದೀನಿ. ತಿನ್ನೋದಕ್ಕಲ್ಲ, ತಿನ್ನಬೇಡಿ, ಕಣ್ಣಿಗೆ ಇಟ್ಕೊಳ್ಳಿ. ನೀವು ಆಲೂ ಕೂಡ ಈ ಥರ ಸರ್ಕಲಲ್ಲಿ ಕಟ್ ಮಾಡಿ ಕಣ್ಣಿಗೆ ಇಟ್ಕೋಬಹುದು. ಇದರಿಂದ ಕಣ್ಣಿಗೆ ರಿಲ್ಯಾಕ್ಸ್ ಆಗುತ್ತೆ. 10 ಮಿನಿಟ್ಸ್ ರೆಸ್ಟ್ ಮಾಡಿ. ನೋಡಿ, ಈಗ 10 ಮಿನಿಟ್ಸ್ ಆಗಿದೆ. ಈಗ ನಾನು ಸೌತೆಕಾಯಿನ ರಿಮೂವ್ ಮಾಡಿಬಿಟ್ಟು ಹಾಗೆಯೇ ನಾನು ಹಾಕ್ಕೊಂಡಿರೋ ಪ್ಯಾಕ್ ಕೂಡ ಡ್ರೈ ಆಗಿದೆ. ಅದನ್ನು ಕೂಡ ನಾನಿಲ್ಲಿ ವೆಟ್ ಕ್ಲಾತಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮಂತ್ಲಿ 1 ಟೈಮ್ ನೀವು ಈ ಥರ ಫೇಶಿಯಲ್ ಮಾಡೋದ್ರಿಂದ ನಿಮ್ಮ ಫೇಸ್ ತುಂಬಾ ಗ್ಲೋ ಬರುತ್ತೆ. VLCC ಪ್ರಾಡಕ್ಟ್ದೇ ಮಾಡಬೇಕು ಅಂತ ಏನಿಲ್ಲ. ನೀವು ಮನೆಯಲ್ಲಿ ಸಿಗೋ ಅಡುಗೆ ಮನೆಯಲ್ಲಿ ಸಿಗೋ ಪದಾರ್ಥಗಳನ್ನು ತೊಗೊಂಡ್ಬಿಟ್ಟು ನೀವು ಫೇಶಿಯಲ್ ಮಾಡ್ಕೋಬಹುದು. ಈಗ ಲಾಸ್ಟ್ ಫೈನಲ್ ಆಗಿ ಪ್ಯಾಕ್ ಎಲ್ಲ ರಿಮೂವ್ ಮಾಡಿದ ಮೇಲೆ ನೀವು ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಅಥವಾ ಮಾಯಿಶ್ಚರೈಸಿಂಗ್ ಜೆಲ್ಲನ್ನು ನೀವು ಅಪ್ಲೈ ಮಾಡಿದರೆ ಆಯಿತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.